ಸೂಟ್ ಅಂತೆ ಸೂಟು. ನನ್ನ ಕೈಯಲ್ಲಿ ಗನ್ನಿದ್ದಿದ್ರೆ ಹಂಗೆ ಶೂಟ್ ಮಾಡಕ್ ಬಿಡ್ತಿದ್ದೆ. ಇವಾಗ ಕೋಪ ಅವಳ ಮೇಲೆ ಇದ್ರೆ ಅವಳ ಮೇಲೆ ತೀರ್ಸ್ಕೊ, ಬಟ್ಟೆ ಮೇಲೆ ಯಾಕೋ ತೀರ್ಸ್ಕೊತೀಯಾ? ಯಾಕೆಂದ್ರೆ ಡ್ರೆಸ್ ಅವಳದೆ ತಾನೆ. ಆದ್ರೆ ಬಟ್ಟೆ ಇವಾಗ ಹಾಕೊಂಡಿರೋ ನಾನ್ ತಾನೆ, ಇದ್ರೊಳಗೆ ನಾನ್ ತಾನೇ ಇದ್ದೀನಿ. ಒಳಗ್ ನೀನಿದ್ರು ನನ್ನ ಕಣ್ಣಿಗೆ ಅವಳು ಕಾಣಿಸ್ತಿದ್ದಾಳಲ್ಲ. ನಿಮ್ಮೆ ಮಾತಿಗೆ ಮಾತು ಕೊಡಬೇಡ. ಮೊದ್ಲು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಬ ಹೋಗೆ. ಲೋ, ನಂಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು ಕಣೋ. ನಾನು ಇಂಥದೇ ಒಂದು ಡ್ರೆಸ್ ತಗೊಂಡ್ರೆ ಆವಾಗ್ಲೂ ಹಿಂಗೆ ಆಡ್ತೀಯಾ? ಹೇಳೋ, ಆವಾಗ್ಲೂ ಹಿಂಗೆ ಮಾಡ್ತೀಯನೋ? ಏಯ್, ಈ ತರ 100 ಡ್ರೆಸ್ ಕೊಡಿಸ್ತೀನಿ. ಈ ಡ್ರೆಸ್ ಮಾತ್ರ ಬೇಡ. ನನ್ನ ಕಣ್ಗೆ ಅವಳೇ ಕಾಣಿಸಿ ಮೈಯೆಲ್ಲ ಉರ್ದೋಗ್ಬಿಡ್ತಿರತ್ತೆ. ನೋಡು, ಅವಳು ವಸ್ತು ಇನ್ನೂ ಏನೇನಿದೆ ಈ ಮನೇಲಿ ಹೇಳು. ಹೇಳು, ಅವಳು ನಿನಗೆ ಇನ್ನೂ ಏನೇನು ಭಿಕ್ಷೆ ಹಾಕೋಗಿದ್ದಾಳೆ ಹೇಳೆ. ನಿನ್ನ ಹರಿಕತೆ ಕೇಳಕ್ ನಂಗೆ ಟೈಮ್ ಇಲ್ಲ. ಹೋಗ್ ಮೊದ್ಲು ಈ ಬಟ್ಟೆ ಚೇಂಜ್ ಮಾಡ್ಕೊಂಬ ಈಗಲೇ. ಏ, ಏನೋ ನಿನ್ ಕೂಗಾಟ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಡಿಪೆಂಡ್ ಆಗಿದೀಯಾ. ಡಿಪೆಂಡ್ ಅಲ್ಲ, ಇನ್ ಮುಂದೆ ಡಿಫ್ರೆಂಟ್. ಏನೋ ಒಂದು ನಿಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಏನ್ ನಿನ್ ಸಮಸ್ಯೆ? ನೀನು ಅವಳನ್ನೇ ತಲೆಯಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದೀಯಾ. ಮೊದ್ಲು ಅವಳನ್ನ ನಿನ್ ತಲೆಯಿಂದ ತೆಗೆದುಹಾಕು. ಈ ನಿನ್ ಹುಚ್ಚಾಟ ಎಲ್ಲ ತಾನಾಗೆ ನಿಂತು ಹೋಗುತ್ತೆ. ಹೌದಮ್ಮ, ನಾನು ಮಾಡೋದೆಲ್ಲ ಹುಚ್ಚತನನೇ. ಮೋಸ ಆದವ್ರ ತಾನೆ ಹುಚ್ಚಿಡಿಯೋದು. ಅದ್ ಬೇರೆಯವ್ರಿಗೆ ಹೇಗೆ ಅರ್ಥ ಆಗತ್ತೆ ಹೇಳು? ಬರೀ ಹುಚ್ಚತನ ಮಾತ್ರ ಕಾಣಿಸುತ್ತೆ. ಅವಳ ಡ್ರೆಸ್ನ ಇವಳು ಹಾಕೊಂಡು ಊರೆಲ್ಲ ತಿರುಗಾಡ್ತಾಳಂತೆ. ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಂತ. ನಾನು ಬಡವ ಇರ್ಬೋದು, ಆದ್ರೆ ಸ್ವಾಭಿಮಾನಿ. ನೋಡು, ಮೊದ್ಲು ಈ ದರಿದ್ರನ್ ಚೇಂಜ್ ಮಾಡಿ ನಿಮ್ದು ಯಾವ್ದಾದ್ರು ಬಟ್ಟೆ ಹಾಕೊಂಬ. ಇನ್ನೂ ಅವಳು ಬಟ್ಟೆ ಬರೆ ಇನ್ನೂ ಏನೇನಿದೆಯೋ ಎಲ್ಲ ಇಲ್ಲಿಗೆ ತಗೊಂಬ, ಆಯ್ತಾ? ಹೋಗ್ ಓಕೆ. ಸಂಜು, ಯಾಕೋ ನೀನ್ ತುಂಬಾ ಜಾಸ್ತಿ ಆಯ್ತು. ಆಗಿಲ್ಲ, ಆಗಿಲ್ಲ, ಆಗೋದು ಇಲ್ಲ. ಅದು ಆ ರಾಕ್ಷಸಿ ವಿಷಯದಲ್ಲಂತೂ ಯಾವುದು ಜಾಸ್ತಿ ಆಗಿಲ್ಲ, ಆಗ್ತಿಲ್ಲ, ಆಗೋದೂ ಇಲ್ಲ. ಸಂಜು, ಅಣ್ಣ ಪ್ಲೀಸ್ ಬೇಡ, ಪ್ಲೀಸ್. ಇಬ್ರು ಸುಮ್ಮನೆ ಸರಿ ಇವಾಗ. ಬಂದಿರೋದು ಕೆಲಸ ಮಾಡಕ್ಕೆ, ಸುತ್ತಾಡಕ್ಕಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬರೀ ಗಿಡ ಮರ ಸೋಡ್ಕೊಂಡು ಬರದೇ ಆಯ್ತಾ ಇದೆ. ಇಲ್ಲೇನ್ ಕೆಲಸ ಮಾಡಕ್ ಬಂದಿದ್ಯೋ ಅಥವಾ ಓತ್ಲ ಹೊಡಕ್ ಬಂದಿದ್ಯೋ? ದನಿಗಳೇನ್ ಪುಕ್ಸಟ್ಟೆ ಸಂಬಳ ಕೊಡ್ತಾರೆ ಅನ್ಕೊಂಡಿದ್ಯಾ? ಈಸ್ಕೊಳ್ಳೋ 1 ರೂಪಾಯಿಗೂ ಮೈ ಬಗ್ಸಿ ಬೆವರು ಸುರಿಸಿ ನೀಯತ್ತ ಕೆಲಸ ಮಾಡ್ಬೇಕು. ನೋಡು 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 ಹೇಗ್ ನೋಡೋದು ನನ್ನನ್ನ. ಅದ್ಯಾಕೆ ನೀನ್ ಯಾವಾಗ್ಲೂ ಹಂಗ್ ನೋಡ್ತೀಯಾ? ಕಬ್ಸುಬ ಏನಿದೆ ನನ್ ಮುಗ್ಗಲ್ ಹಂಗ್ ನೋಡಕ್ ನಿನ್ಗೆ? ತಗದ್ ದೊಡ್ಡಾಗಿ ಬಳಸ್ಬಿಡ್ತೀನಿ ನಂಗೆ.
ಏ ಅಮ್ಮ ಬಾಮ್ಮ ಇಲ್ಲಿ. ನಿನ್ ಪಾಡಿ ನೀನ್ ಕೆಲಸ ಮಾಡು ಆದಿತ್ಯ. ನೀನ್ ಏನಕ್ಕೆ ಬಂದಿರೋದೋ ಅಷ್ಟು ಮಾತ್ರ ಮಾಡು. ಯಾರಮ್ಮ ನೀನು? ಯಾಕೆ ನನ್ನ ಬಗ್ಗೆ ಏನಕ್ಕೆ ಕೇಳ್ತಾ ಇದ್ದೀರಾ? ತಪ್ಪು ತಿಳಿಬೇಡ, ನೋಡೋಕ್ಕೆ ನಮ್ಮ ಕಾವೇರಿ ಥರನೇ ಇದೆಯಾ? ಆದಿತ್ಯ ಹೊತ್ಕೊಂಡು ಹೋಗೋದು ನನ್ನ ತಲೆ ಸಿಡಿತಾ ಇದೆ. ನನ್ನ ಫಿಲ್ಮ್ನ ನಾನೇ ನೋಡ್ದಂಗಾಯ್ತಲ್ಲ. ಓ ಮೈ ಗಾಡ್, ನಾನು ಇಲ್ಲಿದ್ಯಾ ನೀನು? ಈ ಹಳ್ಳಿಲಿ ನಿನ್ಗೂ ನನ್ನ ಮೊಬೈಲ್ ನೆಟ್ವರ್ಕ್ಗೂ ವ್ಯತ್ಯಾಸನೇ ಇಲ್ಲ. ಸಿಕ್ತು ಅನ್ನೋ ಹೊತ್ತಿಗೆ ಎಸ್ಕೇಪ್ ಆಗಿ ಹೋಗ್ತೀರಾ. ವಿಶ್ವಜಿತ್, ಕತೆ ಶುರು ಮಾಡಬೇಡ, ಬಾಯ್ ಮುಚ್ಕೊಂಡು ಬಾ. ವಿಶ್ವಜಿತ್. ಏನು ಏನಾಯ್ತು? ಇಲ್ಲ, ಇದು ನನ್ನ ಮನೆ. ಇಲ್ಲಿ ಕಾಫಿ ಕೊಡ್ತಾ ಇದೆ, ಅದು ಖಾಲಿ ಆಗೋಯ್ತು. ಆಮೇಲೆ ಅಪ್ಪಯ್ಯ ಬರ್ತಾರೆ, ಇಲ್ಲೇ ಎಲ್ಲೋ ಇದ್ದಾರೆ, ಬರ್ತಾರೆ. ನೀನಿಲ್ಲಿ ಕಾಫಿ ಸರ್ವ್ ಮಾಡ್ತಾ ಕುತ್ಕೊಂಡ್ರೆ ನನಗೆ ಫಸ್ಟ್ ನೈಟಲ್ಲಿ ಹಾಲು ತಂದು ಕೊಡೋರು ಯಾರು? ಆ ಪ್ಲೀಸ್ ವಿಶ್ವಜಿತ್, ನನ್ನನ್ನು ಬಿಟ್ಬಿಡು. ನಿನ್ನ ಮಾತು ನಾನು ಮೀರೋದಿಲ್ಲ ಡಾರ್ಲಿಂಗ್. ನೀನು ಬಿಟ್ಬಿಡು ಅಂದೆ, ನಾನು ಕೆನ್ನೆಗೊಂದ್ಬಿಟ್ಟೆ. ಇನ್ನೊಂದು ಕೆರೆಗೆ ಬಿಡ್ಲಾ? ಹಾ, ಬಾರೆ. ಏ ವಿವೇಕ, ನಿಂದು ಯಾಕೋ ತುಂಬ ಜಾಸ್ತಿ ಆಯ್ತು ಕಣ. ಯಾವುದು? ಯಾವುದಾ? ನನ್ನ ತಂಗಿ ಏನೋ ಅಂಥದ್ದು ಮಾಡಿರೋದು ನಿನಗೆ. 24 ಕ್ಯಾರೆಟ್ ಗೋಲ್ಡ್ ಕಣ ಅವಳೇ. ಅವಳ ಮೇಲೆ ಅನುಮಾನ ಪಡಕ್ಕೆ ನಿಂಗೆ ಮನ್ಸಾರು ಹೆಂಗೆ ಬಂತ? ಅಥವಾ ಅವಳನ್ನ ಬಿಡಕ್ಕಿದೊಂದು ನೆಪಾನ? ನೆಪಾನ? ನೋಡು ಸಂಜು, ಕ್ಯಾರೆಟು ಕೊಳ್ತು ಹೋಗುತ್ತೆ, ಗೋಲ್ಡು ನಕಲಿ ಇರುತ್ತೆ ಅಂತ ನನಗೆ ಅರ್ಥ ಮಾಡಿಸಿದ ದೇವತೆ ನಿನ್ನ ತಂಗಿ. ನನ್ನ ಪರಿಸ್ಥಿತಿಲಿ ನೀನಿದ್ದಿದ್ರೆ ನನಗಿಂತ ಜಾಸ್ತಿ ಅನುಮಾನ ಪಡ್ತಿದ್ದೆ. ಏಯ್, ಮತ್ತೆ ನನ್ನ ಸಿಟ್ಟು ನೆತ್ತಿಗೆರ್ಸ್ಬೇಡ್ವಾ? ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಆ ಥರ ಮಾಡ್ತಿರ್ಲಿಲ್ವಾ? ನನ್ನ ತಂಗಿ ಮೇಲೆ ಅನುಮಾನ ಪಡಕ್ಕೆ ಎಷ್ಟೋ ಧೈರ್ಯ ನಿನಗೆ? ಸಾಕು, ನಿನಗೊಬ್ಬನಿಗೆ ಕೋಪ ಬರೋದಲ್ಲ, ನನಗೂ ಬರುತ್ತೆ. ನಿನಗಿಂತ ಜಾಸ್ತಿನೇ ಬರುತ್ತೆ. ಊರ್ ಜನ ಎಲ್ಲ ನಿಮ್ಮ ಬಗ್ಗೆ 4-5 ಥರ ಮಾತಾಡ್ತಾ ಇದ್ರೆ ಕಿವಿಗೆ ಹತ್ತಿ ಹಾಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುತ್ಕೊ ಅಂತೀಯ. ಆ ಶ್ರೀರಾಮಚಂದ್ರ ತಪ್ಪು ಮಾಡದೇ ಇರೋ ಸೀತೆ ಮೇಲೆ ಅನುಮಾನ ಪಟ್ಟರು ಅವನ ದೇವರು ಅಂತೀರ. ನಿನ್ನ ತಂಗಿ ಬಗ್ಗೆ ನಾನು ತಿಳ್ಕೊಳಕ್ ಹೋಗಿದ್ದು ತಪ್ಪಾಗೋಯ್ತಲ್ವಾ? ಈಗ ನಾನು ದೆವ್ವ ಆಗೋದೆ ಅಲ್ವಾ? ಯಾವುದೋ ಶ್ರೀಮಂತ ಹುಡುಗ ಬಂದು ಅವಳನ್ನ ಕರ್ಕೊಂಡು ಹೋಗಿದ್ದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ? ಎಲ್ಲ ಗೊತ್ತು, A to Z ಎಲ್ಲ ಗೊತ್ತು ನನಗೆ. ಲೂಸ್ ಥರ ಮಾತಾಡ್ಬೇಡ್ವಾ? ಹೇಳ್ತಾ ಇದ್ದೀನಿ. ಏನೋ ಗೊತ್ತು, ಏನು ಗೊತ್ತೋ ನಿನಗೆ? ಯಾರೋ ಬೀದಿಲಿ ಕೆಲಸ ಇಲ್ದೇ ಇರೋರ ಹತ್ರ ಹೋಗಿ ನಿಮ್ಮಿ ಬಗ್ಗೆ ಕೇಳಿರೋದೇ ದೊಡ್ಡ ತಪ್ಪು. ನೀನು ಅಂಥದ್ರಲ್ಲಿ ಬಾಯಿಗೆ ಬಂದಂಗೆ ಬೇರೆ ಮಾತಾಡ್ತಿದ್ಯಾ? ನಾಚಿಕೆ ಆಗಲ್ವ ನಿನಗೆಲೇ? ಥೂ. ಸರಿ, ವಿಷಯ ಇಲ್ದೇನೆ 4 ಜನ ಒಂದು ಹುಡುಗಿ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾರ? ಸರಿ, ಅವ್ರು ನನ್ನ ಬಗ್ಗೆ ನಿನ್ನ ಬಗ್ಗೆ ಯಾಕೆ ಮಾತಾಡಲ್ಲ? ಬೇರೆ ಹುಡುಗಿರ ಬಗ್ಗೆ ಯಾಕೆ ಮಾತಾಡಲ್ಲ? ಎಲ್ರಿಗೂ ಒಂದೇ ಥರ ಒಂದೇ ಸ್ಟೋರಿ ಸಿಕ್ಕಿದ್ಯಾ? ಅದೆಲ್ಲ ಬಿಡು. ನಾನು ನನ್ನ ಜೀವನಕ್ಕೋಸ್ಕರ, ನನ್ನ ಪ್ರೀತಿಗೋಸ್ಕರ, ನನ್ನ ಮದುವೆಗೋಸ್ಕರ ವರ್ಷ ಇಡೀ ಕಷ್ಟಪಟ್ಟು 1 ಲಕ್ಷ ರೂಪಾಯಿ ಹಣನ ನಿನ್ನ ಕೈಲಿಟ್ಟೆ. ನೀನು ಅದನ್ನ ಏನು ಮಾಡಿದೆ? ಅದನ್ನಾದ್ರೂ ಹೇಳಿ ಪುಣ್ಯ ಕಟ್ಕೊಳ್ಳಿ ಬಾಸ್. ಅದು ನಾನು ಈಗೆಲ್ಲೋಯ್ತು ರೋಷ, ಆವೇಶ, ಲೊಟ್ಟೆ ಲುಸ್ಕು ಎಲ್ಲೋಯ್ತು ನನ್ನ ದುಡ್ಡು? ಈಗ ಮಾತಾಡೋ. ನೋಡ ವಿವೇಕ, ಏನು ಬೇಕಾದ್ರೂ ಕೇಳು, ಅದ್ರ ಬಗ್ಗೆ ಮಾತ್ರ ಕೇಳ್ಬೇಡ. ಅದನ್ನ ನೀನು ಕೇಳೋ ಹಾಗೂ ಇಲ್ಲ, ನಾನು ಹೇಳೋ ಹಾಗೂ ಇಲ್ಲ. ಇದ್ಯಾ ನ್ಯಾಯ ತಂದೆ? ನನ್ನ ದುಡ್ಡನ್ನ ನಾನು ಕೇಳಂಗಿಲ್ವಾ? ಇಲ್ಲಿ ತನಕ ನಿನ್ನ ತಂಗಿ ಮೇಲೆ ಮಾತ್ರ ಅನುಮಾನ ಇತ್ತು ನನಗೆ, ಈಗ ನಿನ್ನ ಮೇಲೂ ಅನುಮಾನ ಬರ್ತಿದೆ. ಎಲ್ಲೋಯ್ತು ನನ್ನ ದುಡ್ಡು? ನಾನು ನಿನ್ನ ಧರ್ಮಕ್ಕೆ ಬಿಟ್ಟಿದ್ನ? ಹೇಳ್ತಿದ್ದೀನಲ್ಲೋ, ಆಗಲ್ಲ ಕಣ, ಹೇಳಕ್ಕಾಗಲ್ಲ. ಅಲ್ಲಿಗೆ ನೀನು ನಿನ್ನ ತಂಗಿ ಸೇರಿ ನನ್ನ ದುಡ್ಡನ್ನ ಗುಳುಮ್ ಮಾಡಿದ್ದೀರಾ ಅಂತ ಆಯ್ತು. ಈ ದುಡ್ಡಿನ ಆಸೆಗೆ ಬಿದ್ದಿರೋ ಹದ್ದುಗಳನ್ನ ಹೆಂಗಪ್ಪ ನಂಬಲಿ?
ಅಷ್ಟೆಲ್ಲ ದೂರ ಹೋಗ್ಬೇಡ್ವೋ. ನಿನ್ ದುಡ್ಡು ತಾನೆ ತಂದು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ನಾನು ಆ ದುಡ್ಡನ್ನ ಏನು ಮಾಡಿದೆ ಏನು ಮಾಡಿಲ್ಲ ಅದನ್ನ ನಿನಗೆ ಲೆಕ್ಕ ಕೊಡ್ಬೇಕಾಗಿಲ್ಲ ನಾನು. ಬಿಸಾಕ್ತೀಯ? 1 ರೂಪಾಯಿನೂ ಕೂಡಿಟ್ಟವನು ನಾನು. ಇವನು ತಂದು ಬಿಸಾಕ್ತಾನಂತೆ. ಆಯಿತು, ನಿನಗೆ 15 ದಿವಸ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನಾನು ದುಡ್ಡನ್ನ ಏನು ಮಾಡಿದೆ ಅಂತ ಹೇಳಿದ್ರೆ ಸರಿ. ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರನೇ ನಿನ್ನ ಜನ್ಮ ಜಾಲಾಡಿಸ್ತೀನಿ. ಆವಾಗ ಗೊತ್ತಾಗತ್ತೆ ಬಿಸಾಕಕ್ಕೆ ಯಾವ ಕೈ ಯೂಸ್ ಮಾಡ್ತೀಯಾ ಅಂತ. 15 ಡೇಸ್ ಓನ್ಲಿ. ಇಲ್ಲಿಂದ ಸ್ಟಾರ್ಟ್. ಅಮ್ಮ 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 ನಿಮ್ಮೆ ಬೇಗ ಬನ್ನಿ ಇಬ್ರು. ಯಾಕೋ ಹಂಗೆ ಕೂಕೋತಾ ಇದೀಯಾ? ಅವಳಲ್ಲಿ ಬೇಗ ಬರ. ನೋಡಿ, ಇವತ್ತಿಂದ ನಿಮ್ಗೊಂದು ಕೆಲಸ ಕೊಡ್ತೀನಿ. ಅದನ್ನ ಬಿಡದೆ ದಿನಾ ಪ್ರಾಕ್ಟೀಸ್ ಮಾಡ್ಬೇಕು, ಓಕೆನಾ? ಓಹೋ, ನೀನು ನಮಗೆ ಕೆಲಸ ಕೊಡೋ ಹಂಗಾಗ್ಬಿಟ್ಯಾ? ಹಾ. ಯಾಕೆ? ಯಾವ್ದಾದ್ರು MLC ಓಪನ್ ಮಾಡಿದ್ಯಾ? ಅಯ್ಯೋ ಅಮ್ಮ, ಅದು MLC ಅಲ್ಲ, MNC. ಅದೇ ಕಣೆ, ನಿಂದು ಯಾವ್ದಲ್ಲ ಹಂಗೆ ಹೇಳೋದು. ಅದೇನಾದ್ರೂ ಇರಲಿ, ಈಗ ನಮ್ಮ ಸಂಜು ಮುಖದಲ್ಲಿ ಸ್ಮೈಲಿಂಗ್ ಕಾಣಿಸ್ತಿದ್ಯಲ್ಲ, ಅಷ್ಟು ಸಾಕು. ಈಗ ನೀಟಾಗಿ ಕೇಳಿಸ್ಕೊಳ್ಳಿ. ಖಾಲಿ ವೇಸ್ಟ್ ಪೇಪರ್ ಇರುತ್ತಲ್ಲ, ಅದು ನೀಟಾಗಿ ನೋಟ್ ಸೈಜ್ ಕಟ್ ಮಾಡ್ಬಿಟ್ಟು ಜೋಡಿಸ್ಕೊಳ್ಳಿ. ರಬ್ಬರ್ ಬ್ಯಾಂಡ್ನ ತೆಗೆದು ಫಾಸ್ಟ್ ಆಗಿ ನೋಟ್ ಎಣ್ಸೋ ತರ ಅಭ್ಯಾಸ ಮಾಡ್ಕೊಳ್ಳಿ. ಲೆಕ್ಕ ತಪ್ಪಬಾರ್ದು, ಆಯ್ತಾ? ಇದೆಂತ ಕೆಲ್ಸನೋ? ಅಲ್ಲೇ ಇರೋದು ಮ್ಯಾಟ್ರು. ನಮ್ಮ ಮನೆಗೆ ಮಹಾಲಕ್ಷ್ಮಿ ಉರ್ಲಾಡ್ಕೊಂಡು ಬರ್ತಿದ್ದಾಳೆ. ಅದನ್ನ ನೋಡ್ಕೊಂಡಿರೋದಷ್ಟೇ ನಿಮ್ ಕೆಲ್ಸ. ಇದ್ಯಾಕೆ ಹೆವಿ ಆಗ್ತಿಲ್ವೇನೋ ಬಿಲ್ಡಪ್? ಸುಮ್ಮನೆ ವಿಷಯಕ್ಕೆ ಬಾರೋ. ಅಲ್ಲ, ದೇವ್ರು ಕೊಟ್ಟಂಗೆ. ಅಮ್ಮ, ಯಾರು ಏನೇ ಹೇಳಮ್ಮ, ಇವಳು ಮದುವೆ ಎಲ್ಲ ತಯಾರಿನೂ ಶುರು ಮಾಡ್ಕೊಳ್ಳಿ, ಆಯ್ತಾ? ದುಡ್ಡಿದೆಯಲ್ಲಮ್ಮ, ಇನ್ನೇನು ಬೇಕು ಹೇಳು? ಈಗ ದುಡ್ಡಿದ್ರು ನಿಮ್ಮಿ ಮದ್ವೆನೇ ಮಾಡೋ ಹಾಗಿಲ್ವಲ್ಲೋ? ಅಯ್ಯೋ, ಊರ್ಗ ವಿವೇಕ್ ಒಬ್ನೇ ನಾ ಗಂಡು. ನನ್ನ ತಂಗಿನ ಮದುವೆ ಆಗಕ್ಕೆ ಕ್ಯೂ ನಿಲ್ಸ್ತೀನಿ. ನೀವು ಚೌಟ್ರಿ ಯಾವ್ದಂತ ಹೇಳಿ ಮೊದಲು. ಏ, ನಮ್ಮ ಹಳೆ ಸ್ಲಮ್ ಹತ್ರ ಒಂದು ದೊಡ್ಡ ಚೌಟ್ರಿ ಇತ್ತಲ್ಲ, ಅಲ್ಲೇ ಮಾಡೋಣ. ಹೀಗೆ ಹೋದ್ರೆ ಕಾರ್ಸ್ ರೋಡ್ ಇದೆಯಲ್ಲ, ಅಲ್ಲಿ ಯಾವ್ದಾದ್ರು ಚೌಟ್ರಿ ಮಾಡೋಣ. ಪ್ರೆಸ್ಟೀಜು ಅಂತ್ಯ. ಆ ಸ್ಲಮ್ಮಿಂದ ಆಚೆನೆ ಬರಲ್ವಲ್ಲಮ್ಮ ನೀನು. ಅದು ಕಾರ್ಡ್ಸ್ ಅಲ್ಲ, ಕಾರ್ಡ್ ರೋಡ್. ಕಾರ್ಡ್ಸ್ ಅಂದ್ರೆ ಇಸ್ಪೀಟ್ ಆಡ್ತಾರಲ್ಲ ಅದು. ಮದುವೆ ವಿಷಯ ಆಮೇಲೆ ಮಾತಾಡಿ. ಅದೇ ನಿನ್ನ ದುಡ್ಡಿನ ವಿಷಯ, ಮೊದಲು ಅದ್ರ ಬಗ್ಗೆ ಹೇಳು. ಹಾ ಹೌದು, ಈಗ ಎಲ್ಲಿದೆಯೋ ಅಷ್ಟೊಂದು ದುಡ್ಡು? ಈಗಿಲ್ಲಮ್ಮ, ಆದ್ರೆ ಬರುತ್ತೆ. ಒಂದಲ್ಲ ಎರಡಲ್ಲ, 10 ಲಕ್ಷ ರೂಪಾಯಿ ಅಮ್ಮ. ನೀವು ಮನೇಲಿ ಕೂತ್ಕೊಂಡು ಎಣಿಸ್ತಾ ಇರಿ, ನಾನು ದುಡ್ಡು ತಗೊಂಬಂದು ಹಾಕ್ತಾ ಇರ್ತೀನಿ. ನೀನು ಎದೆ ಸೀಳಿದ್ರೆ 3 ಅಕ್ಷರ ಸಿಗಲ್ಲ. ನಿಂಗೆ ಯಾವ 10 ಲಕ್ಷದ ಕೆಲಸ ಕೊಟ್ಬಿಡ್ತಾನೆ? ಹಾ ಅಮ್ಮ, ಒಬ್ಬ ರಿಚ್ ಪಾರ್ಟಿ ಇದ್ದಾನೆ, ಅವನೇ ನನಗೆ ಡೀಲ್ ಕೊಡ್ತಿರೋದು. ಡೀಲಾ? ಔಪ್ಪ ಸಮಾಧಾನ. ನಾನು ಯಾರನ್ನು ಬೆಂಡತ್ತಲ್ಲ, ತಲೆ ಹೊಡಿಯಲ್ಲ. ಫುಲ್ಲು ಆನೆಸ್ಟ್ ದುಡ್ಡು. ಅದು ಗೊತ್ತಾ? ಅವನು ಯಾರವನು? ಏನು ಕಂಪ್ನಿ, ಏನು ಕೆಲಸ? ಅವನ ಹೆಸರು ದುಷ್ಯಂತ್ ಅಂತ. ಒಂದು ಕೆಲಸ ಕೊಟ್ಟಿದ್ದಾರೆ, ಮಾಡಿದ್ರೆ 10 ಲಕ್ಷ ಹಾರ್ಡ್ ಕ್ಯಾಶು. ದುಷ್ಯಂತ್ ಅಣ್ಣ, ಅದೇ ದುಷ್ಯಂತ್ ಕಣೋ ನಿನ್ನ ತಂಗಿನ ಈ ಸ್ಥಿತಿಗೆ ತಂದಿರೋದು. ಹೋಗಿ ಮತ್ತೆ ಅವನ ಬಲೆಗೆ ಬಿದ್ದಿಯಲ್ಲೋ ನೀನು. ನನ್ನ ಜೀವನದಲ್ಲಿ ಆಟ ಆಡಿದ ಅವನೇ ಅಂತ ಗೊತ್ತಾದ್ರೆ ನೀನೇನು ಮಾಡ್ತೀಯಾ ಅಂತ ನಂಗೆ ಗೊತ್ತು.
ಇಷ್ಟೊತ್ತಿಗೆ ಕೊಲೆ ಮಾಡಿ ಬಂದಿರ್ತಿದ್ದೆ. ಬೇಡ ಕಣೋ, ಈ ಡೀಲ್ ಎಲ್ಲ ಬೇಡವೋ? ನಿಮ್ಮಿ ಯಾಕೆ ಬೇಜಾರು ಮಾಡ್ಕೊತೀಯಾ? ನಿಂಗೆ ಯಾವ ಚೌಲ್ಟ್ರಿ ಇಷ್ಟ ಆಗುತ್ತೆ ಅದನ್ನೇ ಹೇಳು. ಎಂಥ ಹುಡುಗ ಇಷ್ಟ ಆಗ್ತಾನೆ ಅದನ್ನೇ ಹೇಳು. ಅಣ್ಣ, ಆ ಡೀಲ್ ಬೇಡ ಕಣೋ, ಒಪ್ಕೋಬೇಡ ಅಷ್ಟೇ. ಯಾಕೆ ದೇವ್ರು ಕೊಟ್ಟಂಗೆ? ಆ ವಿವೇಕ್ ಬೇಡ ಅಂದ್ರೆ ಗೋಲಿ ಹೊಡಿ. ಅಯ್ಯೋ, ಅವನ್ ದುಡ್ಡನ್ನ ಅವನ ಮುಖದ ಮೇಲೆ ಬಿಸಾಕ್ತೀನಿ. ನಿನ್ ರೇಂಜು ಇನ್ಮೇಲೆ ಹೈ ಕಣೆ, ಹೈ ಲೆವೆಲ್ಲು. ನಿನ್ಗೆ ರಾಜ್ಕುಮಾರ್ ಅಂತಾರ ಹುಡುಗ ಸಿಗ್ತಾನೆ. ನಾನು ಮದುವೆ ಮಾಡೋದು ನೋಡಿ ಆ ವಿವೇಕ ಉರ್ಕೋಬೇಕು ನಿನ್ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ. ಅಣ್ಣ, ಮದುವೆ ಬೇಡ ಅಂದಿಲ್ಲ ನಾನು, ಈ ಡೀಲ್ ಬೇಡ ಅಂತಿರೋದು. ಅಯ್ಯ, ಯಾಕೆ ಹಾಗಾಡ್ತೀಯಾ? ಇದರಿಂದ ನಮ್ಮ ಪ್ರೆಸ್ಟೇಜ್ ಹೆಚ್ಚಾಗುತ್ತೆ ಕಣೆ. ಬೇಡ ಅಂದ್ರೆ ಬೇಡ, ನನ್ನನ್ನು ಬೇರೇನು ಕೇಳಬೇಡಿ. ನೀನು ಆ ಡೀಲ್ ಒಪ್ಕೋತಿಲ್ಲ ಅಷ್ಟೇ. ಏಯ್ ಏಯ್, ಆ ವ್ಯಕ್ತಿ ಒಂದೇ ಒಂದ್ಸಲ ಸಿಕ್ಕಿದ್ರೆ ಆದಿತ್ಯ ಕೂಡ ಸಿಕ್ಬಿಡ್ತಿದ್ದ. ಎಲ್ಲ ಹಾಳು ಮಾಡ್ಬಿಟ್ಟ ಆ ವಿಶ್ವಜಿತ್. ನಿನ್ನ ನಂಗೆ ಕ್ಷಮಿಸಲ್ಲ ಕಣೋ. ಡ್ಯಾಡ್, ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ತರೆ ತಲೇವಲಂ ವ್ಯಲಂಬಿತಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವಂ ಜಟಾಕಟಾಹ ಸಂಭ್ರಮ ಭ್ರಮ. ಅತ್ತೆ ಮಾವ, ಎಲ್ರು ಬನ್ನಿ, ನಿಮ್ಗೊಂದು ಬಿಗ್ ಸರ್ಪ್ರೈಸ್. ಏನದು ದಸರಾ ಗೊಂಬೆ? ಹಾ ಹೇಳ್ತೀನಿ. ಪ್ರತಿಕ್ಷಣ ಮಮ ಎಲ್ರು ಯಾಕೆ ಹೀಗೆ ನಿಂತ್ಬಿಟ್ರೆ? ಆದಿತ್ಯ, ಯಾಕೆ ಡ್ಯಾಡ್, ನಮ್ಮ ಆದಿತ್ಯ ನೋಡಿ ಮಾತೇ ಬರ್ತಿಲ್ವಾ? ದುಷ್ಯಂತ್, ಇವರು ಅತ್ತೆ, ಆದಿತ್ಯ, ನಮ್ಮ ಆದಿತ್ಯ. ಶಾಂತಲಾ, ನಮ್ಮ ಆದಿತ್ಯ. ನಮ್ಮ ಆದಿತ್ಯ ಬಂದ್ಬಿಟ್ಟ. ಹಾಯ್ ಗೊತ್ತಪ್ಪ, ನಮ್ಮ ಆದಿತ್ಯನ್ಗೆ ಪುನರ್ಜನ್ಮ ಕೊಟ್ಬಿಟ್ಟ. ಆದಿತ್ಯ, ಒಂದು ನಿಮಿಷ ಬಂದೆ. ರೀ ಆದಿತ್ಯ,
ಆದಿತ್ಯ, ಈ ಮನೆನ ಬೆಳಗಕ್ಕೆ ಬಂದಿದ್ಯಾ. ಇನ್ನು ಮುಂದೆ ಈ ಮನೆಯಲ್ಲಿ ಹಬ್ಬದ ದಿನಗಳು. ನಿನ್ನಿಂದ ಈ ಮನೆಗೊಂದು ಕಳೆ ಬಂತು ಆದಿತ್ಯ. ಸದಾಯುಷ್ಮಾನ್ ಭವ, ಪೂರ್ಣ ಆಯುಷ್ಯನಾಗಿರಪ್ಪ. ಅಣ್ಣಯ್ಯ, ಇದೆಲ್ಲ ಸಾಧ್ಯನಾ? ನಿನ್ನ ಮಗ ಏನು ಸಾಮಾನ್ಯದವನಲ್ಲ ಬಿಡು. ಹೋಮ ಗೋಲ್ಡ್ನ ತಗೊಂಡು ಬಾ ಅಂದರೆ ರಿಯಲ್ ಗೋಲ್ಡ್ನೇ ತಗೊಂಡು ಬಂದಿದ್ದಾನೆ. ಅದಕ್ಕೆ ಅವ್ನು ನನ್ನ ಮಗ ಆಗ್ಬಿಟ್ರು. ಆದರೂ ನನಗೆ ನನ್ನ ಕಣ್ಣೇ ನಂಬೋಕ್ಕಾಗ್ತಾಯಿಲ್ಲ. ಅಣ್ಣಯ್ಯ, ನಾವು ಹೀಗೆ ದಂಗ್ ಬಡ್ದವ್ರ ಥರ ನಿಂತಿದ್ರೆ ಅನುಮಾನ ಬರುತ್ತೆ. ಏನಾದರೂ ಮಾತಾಡು. ಆದಿತ್ಯ, ಎಲ್ಲಿದ್ಯಪ್ಪ ಇಷ್ಟು ದಿನ? ಅಯ್ಯೋ, ತುಂಬ ದೂರದಿಂದ ಬಂದಿದ್ದಾನೆ. ಎಲ್ಲರೂ ಯಾಕೆ ಈ ಹಿಂಸೆ ಕೊಡ್ತೀರಾ? ಅಮ್ಮ, ಒಂದು ಕಾಫಿ. ಅಮ್ಮ, ಕಾಫಿ. ನಿಮ್ಮೆ ಒಂದು ಕಾಫಿ ತಂದ್ಕೊಡೆ. ನಿಮ್ಮೆ ಸಾರಿ ಸರ್. ನಮಸ್ಕಾರ. ಇದು ನಮ್ಮನೆ ಅಂತ ಹೇಳಿದ್ನಲ್ಲ ಸರ್. ನಿದ್ಗಣ್ಣು ಈ ಥರ ಬೇರೆ ಕಡೆ ಮಲಗ ಅಭ್ಯಾಸ ಇಲ್ಲ ಸರ್. ಮ್ಯಾಟ್ರ್ ನೆನಪಾಗಲಿಲ್ಲ ಅಷ್ಟೇ. ಹೀಗೆಲ್ಲ ಮರ್ಡ್ರ್ ಮಾಡಲು ಕೊಡಬೇಡಿ ಸರ್. ನೀನಲ್ಲ ಮರ್ಡ್ರ್ ಆಗೋದು. ನೀನು ಹೀಗೆಲ್ಲ ಮೈ ಮರ್ತ್ರ ನಮ್ಮ ತಲೆ ಹೋಗುತ್ತೆ. ಎಲ್ಲಿ ಆ ದುಷ್ಯಂತು? ಸರ್ 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 ಹೋಗ್ಲಿ ಬಿಡಿ ಸರ್, ತಪ್ಪಾಯ್ತು. ಹೀಗೆಲ್ಲ ಬೆಳಗ್ಗೆನೆ ಎಗರಾಡಬೇಡಿ ಪ್ಲೀಸ್ ಸರ್. ಆದಿತ್ಯ ಕಣೋ ನೀನು. ಅವ್ನು ನಿನ್ನ ಥರ ಕೈ ಮುಗಿಯೋದು ತಪ್ಪಾಯ್ತು ಅನ್ನೋದೆಲ್ಲ ಮಾಡಲ್ಲ. ನೀನು ಮಾಡಂಗಿಲ್ಲ. ನಿಂಗಪ್ಪ ಇವನ್ನ ತಿತ್ತೋದು. ಆಯ್ತು ಸರ್, ಈಗೇನು ನಿಮಗೆ ಕೇರ್ ಮಾಡಬಾರ್ದು ತಾನೆ? ಏನೀಗ ನನಗೆ ಬೆಡ್ ಕಾಫಿ ಬೇಕು, ತಂದ್ಕೊಡಿ. ಈಗ ಎಗರಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ದುಷ್ಯಂತ ಹೇಳಿಲ್ವಾ ಇವನು ಮೊದಲೇ ಸ್ಲಮ್ಮು ಅಂತ? ಯಾರಿಗೆ ಹೇಳ್ತಿದ್ದೀರಾ ಸ್ಲಮ್ಮು ಅಂತ? ನಾವು ಮನೆ ಬದಲಾಯಿಸಿ ತುಂಬಾ ದಿವಸ ಆಯ್ತು. ಸ್ಲಮ್ಮು ಗಿಮ್ಮು ಅಂದ್ರೆ ನಿಮ್ದಾರಿ ನಿಮ್ಗೆ, ನಂದಾರಿ ನನ್ಗೆ ಅಷ್ಟೇ. ಏನಿದು ಗಲಾಟೆ? ಈಗ ಗೊತ್ತಪ್ಪ, ಬೆಳಗ್ಗೆನೆ ಸ್ಲಮ್ಮು ಗಿಮ್ಮು ಅಂತ ಮಾತಾಡ್ತಿದ್ದೀರಲ್ಲ. ಬೆಳಗ್ಗೆ ಬಾಯಿಂದ ಒಳ್ಳೆ ಮಾತಾಡಬೇಕು. ಆದಿತ್ಯ, ಎದ್ದೇನಪ್ಪ? ಏನು ಮಾಡೋದು? ಆದಿತ್ಯ, ಕರಗ್ರೆ ವಸತೆ ಲಕ್ಷ್ಮಿ ಶ್ಲೋಕ ಹೇಳ್ದೆ ಎದ್ದಿದ್ಯಲ್ಲ.
ಈ ಕರ್ಬೇವು ಕೊತ್ತಂಬರಿ ಎಲ್ಲ ನಮಗೆ ಗೊತ್ತಿಲ್ಲ ಮೇಡಮ್, ಅದೆಲ್ಲ ಅಡುಗೆ ಮನೆ ಡಿಪಾರ್ಟ್ಮೆಂಟು. ಇದೇನಿದು ಆದಿತ್ಯ ಕರಗ್ರೆ ವಸತೆ ಲಕ್ಷ್ಮಿ ಹೇಳ್ದೇನೆ ಎದ್ದೇಳೋದಾ? ಸಮುದ್ರ ವಸನೆ ಹೇಳ್ದೇನೆ ಪ್ರಾರ್ಥ ಕರ್ಮಕ್ಕೆ ಹೋಗೋದಾ? ಇದೇನಿದು ಆದಿತ್ಯ ಯಾವಾಗ್ಲೂ ಅಶಿಸ್ತು ತೋರಿಸ್ತಿರ್ಲಿಲ್ಲ. ನೀನು ನಮ್ಮ ಕುತ್ತಿಗೆ ಹಗ್ಗ ಬಿಗಿಯೋದು ಗ್ಯಾರಂಟಿ ಕಣೋ. ಮೊದಲು ಆದಿತ್ಯ ಬೆಳಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಮಲಗೋ ತನಕ ಏನೇನು ಮಾಡ್ತಿದ್ದ ಕೇಳಿ ತಿಳ್ಕೊ. ಆಮೇಲೆ ಆ ಥರ ಆಕ್ಟ್ ಮಾಡು, ಅರ್ಥ ಆಯ್ತಾ? ನೀನೇ ಕ್ಲಾಸ್ ತಗೋ ಇವನಿಗೆ. ಅದೇನು ಅಂತ ತಿಳ್ಕೊಂಡು ಆ ಥರ ಪ್ರಾಕ್ಟೀಸ್ ಮಾಡ್ಕೋ, ಆಯ್ತಾ? ಶ್ಲೋಕನ ಅದು ಸಂಸ್ಕೃತ ಶ್ಲೋಕನ? ನನಗೆ ಮಗ್ಗಿ ಹೇಳಕ್ಕೆ ನಾಲ್ಗೆ ಹೊರಳಲ್ಲ, ಇನ್ನು ಶ್ಲೋಕ ಸೀನೇ ಇಲ್ಲ. ಏನು ಹೇಳಲ್ವಾ? ಕಲಿಯಲ್ವಾ? ಬೇಡವಾ ದುಡ್ಡು? ಏನು ಸುಮ್ಮನೆ 10 ಲಕ್ಷ ಬರುತ್ತೆ ಅನ್ಕೊಂಡಿದ್ಯಾ? ಈ ಮನೆಯಿಂದ ಜೀವಂತ ಆಚೆ ಹೋಗ್ಬೇಕು ಅಂದ್ರೆ, ಹೋಗ್ತಾ ಕೈಲಿ ದುಡ್ಡು ಇರಬೇಕು ಅಂದ್ರೆ, ಆದಿತ್ಯ ಏನೇನು ಮಾಡ್ತಿದ್ದ ಎಲ್ಲಾನು ನೀನು ಮಾಡ್ತೀಯ. ಎಷ್ಟೇ ಕಷ್ಟ ಆದ್ರೂ ಮಾಡ್ತೀಯ. ನಿನಗೆ ಸಂಜೆ ತನಕ ಟೈಮು, ಅಷ್ಟರಲ್ಲಿ ಶ್ಲೋಕ ಕಲ್ತಿರ್ಬೇಕು. ಸರ್ ಅಲ್ಲ ಮೇಡಮ್,